ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಬೆಳಗ್ಗೆ 8:00 ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನಾನು ಅನ್ಕೊಂಡಿರೋದು ಫೇಕ್ ಎಗ್ ಪ್ರ್ಯಾಂಕ್ ಮಾಡೋಣ ಅಂತ. ಸಿಕ್ಕಾಪಟ್ಟೆ ಮಜವಾಗಿದೆ, ನನಗೆ ಕೇಳಿ ಖುಷಿ ಆಯ್ತಿದೆ. ಅದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಥಿಂಕ್ ಮಾಡ್ಬಿಟ್ಟೆ, ಓಕೆ ಇವಾಗ ಎಲ್ಲ 8:30 ರೆಡಿ ಆಗ್ತಿರ್ತಾರೆ, ಇಲ್ಲಾಂದರೆ ಮಕ್ಕಳಿಗೆ ರೆಡಿ ಮಾಡಿಸ್ತಿರ್ತಾರೆ. ಈಗ ಭವಿತಾ ಹತ್ರ ಹೋದರೆ ಭವಿತಾರಮ್ಮ ಚಿರಂತವ್ಗೆ ರೆಡಿ ಮಾಡಿಸ್ತಿರೋದ. ಸೊ ಅವರು ರೆಡಿ ಆಗ್ತಿರ್ತಾರೆ, ಬಟ್ ಇನ್ನೂ ಫ್ರೆಶ್ ಅಪ್ ಆಗಿರಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ಇವಾಗಲೇ ಹೋಗ್ಬಿಟ್ಟು ಪಟ್ ಅಂತ ಈ ಒಂದು ಪ್ರ್ಯಾಂಕ್ನ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅವಲೇ ಜೋಶಿನ ಮಾಡಿಲ್ಲ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಸ್ಪೆಕ್ಸ್ ಹಾಕಿರ್ತೇನೆ, ಯಾಕಂದರೆ ಗೊತ್ತಿರಬೇಕಲ್ವ, ಒಳಗಡೆ ಕಣ್ಣು ಈಗ ತಾನೇ ಎದ್ದಿದ್ದೀನಿ, ಊದ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇವಾಗ ಸ್ಪೆಕ್ಸ್ ಹಾಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಅಂಗಡಿಗೆ ಹೋಗ್ಬಿಟ್ಟು 1 ಡಜನ್ ಮೊಟ್ಟೆ ತೊಗೊಂಬರ್ತೀನಿ. ಸೊ ಫೇಕ್ ಎಗ್ ಏನಿದೆ ಅದನ್ನು ತೋರಿಸ್ತೀನಿ. ಇವಾಗ ಅಂಗಡಿ ಹೋಗಿ ಮೊಟ್ಟೆ ತೊಗೊಂಬರೋಣ ಬನ್ನಿ. ಅರ್ಜು ಬ್ರೋ, 1 ಡಜನ್ ಮೊಟ್ಟೆ ಖತಮ್, ಪ್ಲೀಸ್ ಗಿವ್ ಮೀ 1 ಡಜನ್ ಮೊಟ್ಟೆ ಬೇಗ. ಗೈಸ್ ಮೊಟ್ಟೆ ತೊಗೊಂಡಿದ್ದೀನಿ. ಇವಾಗ ಹೋಗ್ಬಿಟ್ಟು ನಿಮಗೆ ಡೀಟೇಲ್ಸ್ ತಿಳಿಸ್ತೀನಿ, ಯಾವ ಥರ ಮಾಡ್ತೀನಿ ನಾನು, ಹೆಂಗೆ ಹಿಡ್ಕೊತೀನಿ, ಹಿಡ್ಕೊಂಡಾದ್ಮೇಲೆ ಭವಿತಾಗೆ ಯಾವ ಥರ ಯಾಮರಿಸ್ತೀನಿ ಅಂದ್ಬಿಟ್ಟು ಹೋಗ್ತಾ ಹೇಳ್ತೀನಿ. ಲೆಟ್ಸ್ ಗೋ. ಎದ್ದಿದ ತಕ್ಷಣ ಜೋಶಲ್ಲಿ ವ್ಲಾಗ್ ಮಾಡ್ತೀನಲ್ಲ, ಅವಾಗ ಒಂಥರ ಜೋಶ್ ಇರುತ್ತೆ. ಇವತ್ತು ಎದ್ದಿದ ತಕ್ಷಣ ಫಸ್ಟ್ ಅನ್ಕೊಂಡಿದ್ದೆ ಇದನ್ನ ಮಾಡಿ ಮುಗಿಸ್ಕೊಳ್ಳೋಣ, ಸಕ್ಕತ್ತಾಗಿದೆ. ಆ್ಯಂಡ್ ನಮ್ಮಮ್ಮ ಇವಾಗ ವಾಕಿಂಗ್ ಹೋಗೋರೆ. ಗೈಸ್ ಇಲ್ಲಿರೋ ಮೊಟ್ಟೆನ ಇವಾಗ 1 ಇಲ್ಲಾಂದ್ರೆ 2 ತಗೊಂಡು ಈ ಜೋಬಲ್ಲಿ ಹಿಂಗೆ ಇಟ್ಕೋತೀನಿ. ಸದ್ಯಕ್ಕೆ ಹೊಡೆದೋಗ್ದಲೇ ಇದ್ರೆ ಸಾಕು. ಮೇ ಬಿ ಇನ್ನೊಂದು ಇಟ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಇನ್ನೊಂದು ಇಟ್ಕೊಂಡ್ರೆ ಬೆಸ್ಟರ್, ಸುಮ್ಮನೆ ಎಕ್ಸ್ಟ್ರಾ ಒಂದಿರಲಿ ಅಂತ 2 ತಗೋತಾ ಇದ್ದೀನಿ. ಇಲ್ಲೊಂದು ಜೋಬಲ್ಲಿ ಇಟ್ಕೋತಿದ್ದೀನಿ. ಸೊ ಇದನ್ನು ಹಿಂಗೆ ಮೆಲ್ಲಿಗೆ ಹಿಂಗಿಟ್ಟು ಸದ್ಯಕ್ಕೆ ಹೊಡೆದೋಗಿಲ್ಲ ಅಂದರೆ ಸಾಕು. 2 ಜೋಬಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಲೆಟ್ಸ್ ಕಮ್ ಟು ದಿ ಫೇಕ್ ಎಗ್. ನಾನು ಆ ಪಾರ್ಸಲ್ ಬಂದಮೇಲೆ ಎಲ್ಲಿಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಇದು ಯಾವುದೋ ಒಂದು ಬಾಕ್ಸ್ ಸಿಕ್ತು, ವಾಚ್ ಬಾಕ್ಸು, ಇದರೊಳಗಡೆ ಇಟ್ಟಿದ್ದೀನಿ. ಇದೇ ಫೇಕ್ ಎಗ್. ಸೊ ಇದು ನೋಡಿ ಹೆಂಗೈತೆ, ಸೇಮ್ ರಿಯಲ್ ಎಗ್ ಥರನೇ ಇದೆ. ಇವಾಗ ಇದನ್ನೇ ಯೂಸ್ ಮಾಡ್ತಾ ಇರೋದು. ಸೊ ಇದನ್ನು ತಗೊಂಡು ಒಂದಿರಲಿ, ಇದು ಒಂದಿದ್ರೆ ಸಾಕು, ನನಗೆ ಒಡೆಯಕ್ಕೆ ಈಸಿ ಆಗುತ್ತೆ. ಲೆಟ್ಸ್ ಗೋ. ಇದನ್ನು ಇವಾಗ ಇಲ್ಲಿ ಇಟ್ಕೋತೀನಿ, ಜೋಬಲ್ಲಿ ಇಟ್ಕೋತೀನಿ. ಮೇಲೆ ಹೋಗ್ಬಿಟ್ಟು ನಮ್ಮ ಚೋಟ ಮರಿ ಮೇ ಬಿ ಮಲಗಿರ್ತಾಳೆ ಅನ್ಸುತ್ತೆ, ಅವಳನ್ನ ಎಬ್ಬರಿಸ್ಬಿಟ್ಟು ಆಟಾಡ್ಸೋಣ. ಇವಾಗ ಏನು ಗೊತ್ತಾ ಪ್ಲ್ಯಾನು? ಸೊ ನಮ್ಮ ಚೋಟ ಮರಿನ ಕರ್ಕೊಬಂದ್ಬಿಟ್ಟು ಫೇಕ್ ಎಗ್ನ ನಾನು ಹೊಡಿತೀನಿ ಅಂತ ಯಾಮರ್ಸ್ಬಿಟ್ಟು ಜೋರಾಗಿ ಅದೊಂದು ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ. ಆಮೇಲೆ ಅವಳ ಕೈಲೇ ಒಂದು ಪ್ಲ್ಯಾನ್ ಕೊಟ್ಬಿಟ್ಟು, ಇದು ತಗೋ, ಇದನ್ನು ಏನೋಡು ಅಮ್ಮನ ಹತ್ರ ಹೋಗ್ಬಿಟ್ಟು, ಅಮ್ಮ ನಿಂಗೊಂದು ಇದು ಮಾಡ್ತೀನಿ ಅಂದ್ಬಿಟ್ಟು ಈ ತೊಗೊಂಡು ಪಟ್ ಅಂತ ಹೊಡೆದ್ಬಿಡು, 1 ಸೆಕೆಂಡ್ ಯೋಚನೆ ಮಾಡ್ಬೇಡ ಅಂತ ಹೇಳ್ತೀನಿ. ಆ ಟೈಮಲ್ಲಿ ಇದನ್ನು ಕೊಟ್ಬಿಡ್ತೀನಿ, ಈ ಎಗ್ಗು. ಹಿಂಗೆ ನಾವು ಅಕ್ಕ, ಓಯ್ ಮರಿ, ಓಯ್ ಮಲ್ಗೊಳೆ. ಸಲ್ ನೋಡಿ ಹೆಂಗೆ ಮಲ್ಕೊಂಬಿಟ್ಟಳು. ಅಯ್ಯೋ ಓಯ್ ಬುಜ್ಜಿ ಬಾರ. ಏಯ್ ಊಟ ಇಲ್ಲ ಏನು. ಏಯ್ ಬುಜ್ಜಿ, ಏಯ್ ಕಣ್ಣು ಮುಸ್ಕೊಳು, ನಿಂಗೊಂದು ಇದು ಮಾಡ್ತಿದ್ದೀರಿ. ನೀವು ಬರಬೇಡಿ, ನೀವು ಅಲ್ಲೇ ರೀ, ನೀವು ಬರಬೇಡಿ. ಹಾಂ ಏಯ್ ಮರಿ, ಊಟ ರೀ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಎದ್ದಳ ಅಲ್ಲಿ ನಿಂತ್ಕೊ ಎಲ್ ಮೇಲೆ. ಗುಡ್ ಮಾರ್ನಿಂಗ್. ತಲೆ ಬಚ್ಕೋ. ಗೈಸ್ ನಮ್ಮ ಚೋಟ ಮರಿ ಈಗ ತಾನೇ ಇದ್ದಾಳೆ, ಅವಳಿಗೆ ಒಂದು ಬ್ಯಾಟ್ ನ್ಯೂಸ್ ಕೊಟ್ಬಿಡೋಣ. ಗೈಸ್ ಇವಾಗ ಇದನ್ನು ತಗೊಂಡು ನಿನಗೆ ಹೊಡಿಬೇಕಂತ ಇದ್ದೀನಿ. ಸೊ ನಿನಗೆ ಹೊಡಿಬೇಕಂತ ಇದ್ದೀನಿ. ಎಲ್ಲಾರ ಒಳಗಡೆ ಓಡೋಂಗಿಲ್ಲ. ಏಯ್ ಈ ಕಡೆ ಬಾ. ಕಿರ್ಚಂಗಿಲ್ಲ. ಹೊಡಿತೀನಿ ಬುಜ್ಜಿ, ಇರೋ ನಿಮಿಷ. ಆಯ್ತು ಬಾ. ಆಯ್ತು ಬಾಯ್ಲಾಯ್ತು ಹೊಡಿ. ಈಗೇನು ಹೊಡೆದ್ರೆ ಏನಾಗುತ್ತೆ ನಿಂಗೆ? ಒಂದೇ ಒಂದ್ಸಲಿ ನೋಡಿ ಎಷ್ಟು ಚೆನ್ನಾಗೈತಿ ಇದು. ಒಂದೇ ಒಂದ್ಸಲಿ ಆಯ್ತಿರು, ಓಡಬೇಡ, ಹೊಡೆದಾಕ್ಬಿಡ್ತೀರಿ ಬುಜ್ಜಿ. ಇರೋ ನಿಮಿಷ. ಆಯ್ತಾಯ್ತು ನಿಮಿಷ, ಬಾಯ್ಲಾಯ್ತು. ಸರಿ ಕೇಳು. ಹಾ ಸರಿ ಆಯ್ತು, ಒಂದೇ ಒಂದ್ಸಲಿ. ನೀನು ಸುಮ್ಮನೆ ಕಣ್ ಮುಚ್ಕೋ. 3, 2, 1 ಕಣ್ಬಿಡ್ಬೇಕು ಫುಲ್. ಹೊಡೆದೋತೆ. ರೆಡಿನಾ? ರೆಡಿ. ಕಣ್ಬಿಟ್ಟು ನೋಡಪ್ಪ, ಫುಲ್ ಕೈ ಬಿಡು. ಇರು ನೋಡಿ, ಇಲ್ಲಿ ನಿಮಿಷ ನಾನು ನೋಡು. 3, 2, 1. ಅಯ್ಯೋ ಹೊಡೆದೇ ಹೋಗಿಲ್ಲ. ಬುಜ್ಜಿ ಒಂದ್ ನಿಮಿಷ. ಬುಜ್ಜಿ ಹಾಲ್ ಮಾಡ್ಬೇಡ. ಬಾಯ್ಲಿ ಹಾಲ್ ಮಾಡ್ಬೇಡ. ಎಲ್ಲಿದೆ ಬಾಯ್ಲಿ ಬೇಗ. ಎಲ್ಲದ್ದು? ಹಾಲ್ ಮಾಡ್ಬೇಡ. ಬಾಯ್ಲಿ. ಬಾಯ್ಲಿ ನಿಮ್ಗೆ ಹೊಡೆಯಲ್ಲ. ಹೊಡೆಯಲ್ಲ. ಹಾಳು ಮಾಡ್ಬಿಡ್ತಿದ್ದಲು.
ಅಯ್ಯ ಮಂಗಿ ಅಕ್ಕ ಅಲ್ಲೇ ರೀ ನೀವ್ಯಾಕೆ ಬರ್ತಾ ಇದ್ದೀರಾ? ಏಯ್ ಮಂಗಿ ಹಾಳು ಮಾಡಿಬಿಡ್ತಿದ್ದಲ್ಲ ನನ್ನ ಪ್ಲಾನ್ ಎಲ್ಲ ಓಡೋಗ್ಬಿಟ್ಟು ನಿಂತ್ಕೊಳ್ಳಿ. ಇದು ಫೇಕ್ ಎಗ್, ಇದು ಫೇಕ್ ಎಗ್ಗು. ಈ ಮಂಗಿ ಓಡಾಯ್ತಿದ್ಲು ಹೇಳು. ಇವಾಗ ಫೇಕ್ ಎಗ್ ಪ್ರ್ಯಾಂಕ್ ಮಾಡೋಣ ಅಂತ ಇದ್ದಿದ್ದು ಓಡಾಗ್ಬಿಟ್ಟು ನಿಮ್ಮ ಅಮ್ಮ ಹೇಳ್ತಿದ್ದೆ. ಇವಾಗ ಏನು ಮಾಡ್ತೀಯ ಗೊತ್ತಾ? ಇವಾಗ ಏನು ಮಾಡ್ತೀಯ, ಸೀದಾ ಇವಾಗ ಸೋಫಾ ಹತ್ರಕ್ಕೆ ಸೋಫಾ ಮೇಲೆ ನಿಂತ್ಕೊಂಡಿದ್ದ ತಕ್ಷಣ ನಿನ್ನ ಕೈಗೆ ಇದು ಕೊಡ್ತೀನಿ. ಹಿಂಗೆ ಕೊಟ್ಟಿದ ತಕ್ಷಣ ಅಮ್ಮಗೆ ಪಟ್ ಅಂತ ಹೊಡೆದ್ಬಿಡು. ಅಮ್ಮ ಪ್ರ್ಯಾಂಕ್ ಅದ್ಬಿಡು. ಓಕೆನಾ? ಖತಮ್. ಡೀಲಾ? ಕೈನ ಹಿಂಗೆ ಇಟ್ಕೊಂಡಾದ್ಮೇಲೆ ಹಿಂಗೆ ಇಟ್ಕೊಂಡು ಹಿಂಗೆ ಹಿಂದೆ ಇರು. ಓಕೆನಾ? ಅಮ್ಮ ಬಾ ಮಮ್ಮಿಲಿ ಒಂದು ನಿಮಿಷ ನಿಂಗೇನು ಹೇಳಬೇಕು ಬಾಯ್ಲಿ ಅಂತ ಕರಿ. ಸೋಫಾ ಮೇಲೆ ನಿಂತ್ಕೋ. ಸೋಫಾ ಮುಂದೆ ಅಮ್ಮ ಬರ್ತಾರೆ. ನಿಂತ್ಕೊಂಡಿದ್ದ ತಕ್ಷಣ ಅಮ್ಮ ಬಗ್ಗಮ್ಮ ಅಂತ ಅಕಸ್ಮಾತ್ ನಿಂಗೆ ಲೈಟ್ ಆಗಲಿಲ್ಲ ಅಂದರೆ ಅಮ್ಮ ಒಂಚೂರು ಬಗ್ಗಮ್ಮ ಅಂತಿದ ತಕ್ಷಣ ಒಂದು ಸೆಕೆಂಡ್ ಯೋಚನೆ ಮಾಡ್ದಲೆ ಪಟ್ ಅಂತ ಹಿಂಗೆ ನೋಡಬೇಕು. ಆವಾಗ ಅಮ್ಮ ಪ್ರ್ಯಾಂಕ್ ಅಂತ ಹೇಳಬೇಕು. ಸರಿನಾ? ಸರಿ ಬಾ ಗೈಸ್, ಇವಾಗ ಅವ್ರ ಅಮ್ಮ ಮೇಲೆ ಟ್ರೈ ಮಾಡಕ್ಕೆ ಹೋಗ್ತಾ ಇದೀವಿ. ಅವ್ರ ಅಮ್ಮ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಅವ್ರ ಅಮ್ಮ ಮೇಲೆ ಟ್ರೈ ಮಾಡಕ್ಕೆ ಹೋಗ್ತಾ ಇದೀವಿ. ಒಳ್ಳೆ ಬುಜೆ ಕೈಯಿಂದ ಹಿಡ್ಕೊ. ಕರಿ ಮಮ್ಮನ. ಬುಜ್ಜಿ ಜೋರಾಗಿ ಹೊಡಿಬೇಕು, ಅಮ್ಮಂಗೆ ಏಟಾಗಬೇಕು. ಇದು ಕ್ಯಾಪ್ಚರ್ ಆಗಬೇಕು, ಎಕ್ಸ್ಪ್ರೆಷನ್ ಬೇಕು ಅದಕ್ಕೆ. ಪಟ್ಟಂತ ಅಕ್ಕ ಬನ್ನಿ ಏನಾಗ ಹೇಳ್ತಾಳ. ಇರಿ ಒಂದು ನಿಮಿಷ ಇರಿ ಹಂಗಲ್ಲ ನೋಡಂಗಿಲ್ಲಪ್ಪ ನೀವು ಹಂಗಲ್ಲ. ಇರಿ ಒಂದು ನಿಮಿಷ ಬುಜ್ಜಿ, ಇರಿ ನಿಮಿಷ. ಅಕ್ಕ ಏನೋ ಹೇಳ್ತಾಳೆ ಕೇಳಿಸ್ಕೊಳ್ಳಿ ಹಂಗೆ. ಅಯ್ಯಯ್ಯ ಮುಂದೆ ಬಾ ಸೋಫಾ. ಅಯ್ಯಯ್ಯ ಅಕ್ಕ ಹಿಂಗ್ ಮಾಡ್ಬಿಟ್ಲಲ್ಲ ಕಳು. ಇಲ್ಲೆಲ್ಲ ಆರಿಸ್ಬಿಟ್ಟವ್ರು. ಅಯ್ಯಯ್ಯೋ ಯಪ್ಪ ಹಿಂಗ್ ಮಾಡ್ತೀಯ ಅಂತ ಅನ್ಕೊಂಡ್ರಿಲ್ಲ ಯಪ್ಪ. ಅಯ್ಯಯ್ಯೋ ದೇವ್ರೇ, ಅಯ್ಯಯ್ಯೋ ಛೇ ಗೈಸ್, ಈ ತರ ಮಾಡ್ತಾಳಂತ ಅನ್ಕೊಂಡ್ರಿಲ್ಲ ಯಪ್ಪ. ಎಲ್ಲೋಯ್ತಾರಕ್ಕ? ಅಯ್ಯೋ ಅಕ್ಕ ಯಾಕಕ್ಕ? ಅಪ್ಪ ಇದೆಲ್ಲ ಬುಜ್ಜಿ ಮಾಡ್ರದಪ್ಪ. ಯಪ್ಪ ಈ ತರ ಮಾಡ್ತಾಳಂತ ಅನ್ಕೊಂಡ್ರಿಲ್ಲ ಬುಜ್ಜಿ. ಅವರಲ್ಲಿ ವಾಶ್ ಮಾಡ್ಕೋತಾರೆ. ಇದನ್ನ ಹೆಂಗೆ ನಮ್ಮ ಅಮ್ಮ ಮೇಲೆ ಟ್ರೈ ಮಾಡೋದಂತ ಹೋದಾಯ್ತಲ್ಲ. ಯಪ್ಪ ಹಿಂಗೆಲ್ಲ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಬುಜ್ಜಿ. ನೀನು ಪ್ರ್ಯಾಂಕ್ ಆಗ್ದಲ್ಲೇ ನಿಮ್ಮ ಅಮ್ಮಗೂ ಹೊಡೆದ್ಬಿಟ್ಟು ಪ್ರ್ಯಾಂಕ್ ಆದಲ್ಲೋ. ಗೈಸ್ ನಾನ್ ಏನ್ ಅನ್ಕೊಂಡೆ ಅಂದ್ರೆ ಒಟ್ಟಿಗೆ ಅಂಕಲ್ ಮತ್ತೆ ಅಕ್ಕನು ಇಬ್ರು ಮುಂದೆ ಕರ್ಸ್ಬಿಟ್ಟು 2 ಮೊಟ್ಟೆಲು ಪಟ್ಟಂತ ಹೊಡ್ಸ್ಬೋಣ ಅಂತ ಅನ್ಕೊಂಡೆ. ಬಟ್ ಇವ್ರ ಕೈಲಿ ಅಕಸ್ಮಾತ್ ಎಡ್ಸಿಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಅಕ್ಕ ಹೇಗಿತ್ತು? ಈ ಕಡೆ ಬನ್ನಿ ಒಂಚೂರು. ಅಕ್ಕ ಹೇಗಿತ್ತು? ಅಕ್ಕ ನಾನ್ ಮಾಡಿಲ್ಲ, ಬುಜ್ಜಿ ಮಾಡಿದ್ದು. ನಾನು ಏನು ಮಾಡಿಲ್ಲ. ಆಹಾ ಎಷ್ಟು ಸ್ಮೆಲ್ಲು, ಇಂಥ ಸ್ಮೆಲ್ಲು ಸಕ್ಕತ್ತಾಗಿದೆ. ಏನೋ ಎಗ್ ಪ್ರಾಂಕ್ ಇದು. ಬೇಕಿದ್ದು ಅದೇ ಈಗ ಹೆಂಗ್ ಮಾಡ್ಬೇಕಂತ ಗೊತ್ತಾಯ್ತಿಲ್ಲ, ಅಷ್ಟೇ ಮಾಡ್ಬೇಕು. ಸೊ ನಾನು ಇದನ್ನ ನಮ್ ಚೋಟ ಮರಿಗೆ ತೋರಿಸಿದ್ ಇದು ಕೈ ಕೊಟ್ಟಿದ್ದು ಗಮ 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 ಅಂತಿದೆ, ಗಮ ಗಮ ಅಂತಿದೆ. ಹೋಗಿ ಅಕ್ಕ ಸ್ನಾನ ಮಾಡ್ಕೊಳ್ಳಿ. ನಂಗೆ ಗೊತ್ತಿತ್ತು. ಹೆಂಗಿದ್ರಿ ಇವಾಗ ಏನೋ ಸ್ನಾನ ಮಾಡಕ್ ಹೋಗ್ತೀರಾ, ಓಡ್ತೀರಾ, ಪಟ್ಟಂತ ಮಾಡ್ಬೇಡ. ಹಿಂಗೆಲ್ಲ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಸಾರಿ ಕೇಳಕ್ಕಾಗಲ್ಲ ನಿಮ್ಮಮ್ಮಗೆ? ಸರಿ ಆಯ್ತು, ಸಾರಿ ಕೇಳಕ್ಕಾಗಲ್ವಾ? ಕೇಳು. ಗೈಸ್ ಸಕ್ಸಸ್ಫುಲಿ ಡನ್. ಗೈಸ್ ಪಾಪ ನಮ್ ಚೋಟ ಮರಿ ಹಿಂಗ ಆಗ್ಬಾರ್ದಿತ್ತು. ನಮ್ ಚೋಟ ಮರಿಗೆ ಹಿಂಗ ಆಗ್ಬಾರ್ದಿತ್ತು. ನೀನ್ ಈ ತರ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಏನ್ ಅನ್ಸ್ತು ನಿನ್ಗೆ? ಅಲ್ಲ ಹೆಂಗ್ ಅನ್ಕೊಂಡಿದ್ದೆ ಅಲ್ಲಿ ಹೋಗ್ಬಿಟ್ಟು?
ಡೂಪ್ಲಿಕೇಟ್ ಮೊಟ್ಟೆನೆ ಕೊಡ್ತಿದ್ದೆ ಅನ್ಕೊಂಡೆ. ಹಾ ಡೂಪ್ಲಿಕೇಟ್ ಇಲ್ಲಿ ನೋಡ್ಕೊಂಡು ಹೇಳು. ಡೂಪ್ಲಿಕೇಟ್ ಮೊಟ್ಟೆನೆ ಕೊಡ್ತಿದ್ದೆ ಅನ್ಕೊಂಡಿದ್ದೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹಾ ಇಲ್ಲ. ಅಯ್ಯೋ ಆದ್ರೂ ಬುಜ್ಜಿ ಸಾರಿ 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 ಹಿಂಗ್ ನೋಡು, ಮುಂದೆ ನೋಡು. ಸಾರಿ ಬುಜ್ಜಿ. ಬುಜ್ಜಿ ಕಡೆ ನೋಡು, ಮೇಲ್ ನೋಡು, ತಮ್ಮ ಬೇಕು. ಇಲ್ಲಿ ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು. ನಿಮಿಷ ಹಂಗೆ ಒಂಚೂರು ಹಂಗೆ ನೋಡು. ಸಾರಿ ಅಕ್ಕ. ಬುಜ್ಜಿ ಒಂಚೂರು ಹಿಂಗ್ ನೋಡು, ಸ್ಟ್ರೈಟ್ ಆಗಿ ತಮ್ಮನೇಲ್ ಬೇಕಾಗುತ್ತೆ. ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಚೂರ್ ಕತ್ತೇತು, ಚೂರ್ ಕತ್ತೇತು. ಮಳೆ ಬಂತು ಗೈಸ್. ನಂಗೂ ವಾಮಿಟ್ ಬರ್ತೈತಿ. ಅಪ್ಪ ತೂ ತೂ ಅಯ್ಯೋ ಬುಜ್ಜಿ. ಗೈಸ್ ಏನ್ ಗೊತ್ತಾ, ನಾನು ಫಸ್ಟ್ ಟ್ರೈ ಮಾಡ್ಬೇಕಂತ ಇದ್ದಿದ್ದೆ ಬುಜ್ಜಿ ಮೇಲೆ. ಆದ್ರೆ ಅವಳ ಕೈಲಿಂದ ಅವ್ರ ಅಮ್ಮ ಕೊಡ್ಸ್ಬೇಕು ಅಂತ ಅನ್ಕೊಂಡಿದ್ದು. ಅದು ಸಕ್ಸಸ್ಫುಲ್ ಆದ್ಮೇಲೆ ಅವಳು ಖಾಲಿ ಬಿಡ್ಬೇಕಾಗಿತ್ತು. ಯಾಕೆ ಖಾಲಿ ಬಿಡೋದು? ಒಂದ್ ಎಕ್ಸ್ಟ್ರಾ ಮೊಟ್ಟೆ ಇದೆ, ಹೊಡೆದು ಬಿಡೋಣ ಅಂತ ಹೋದ್ವಿ. ಅಕ್ಕ ಸಾರಿ ಅಕ್ಕ. ಈ ಪಾಪಿ ಜನರ ಹಾಳು ದುನಿಯಾ. ಓಡು ಬೇಗ ಬಟ್ಟದ ಸ್ನಾನ ಮಾಡ್ಕೊ. ಎಗ್ಗು ತಲೆ ಮೇಲೆ ಬಿಟ್ರೆ ಒಳ್ಳೇದೇ, ತಲೆ ಮೇಲೆ ಬಿಟ್ರೆ ಒಳ್ಳೇದೇ. ಕೂದಲು ಸ್ಮೂತ್ ಆಗುತ್ತೆ, ಕೂದಲು ಸ್ಮೂತ್ ಆಗುತ್ತೆ. ಬೇಡ ನನಗೆ, ಕೂದಲು ಸ್ಮೂತ್ ಆಗುತ್ತೆ. ಎದಳ ಮರಿ. ಮೊಟ್ಟೆ ಬಂತು, ಮೊಟ್ಟೆ ಬಿತ್ತು. ಏನ್ ಅನ್ಸ್ತಿದ್ ಬುಜ್ಜಿ? ಏನ್ ಅನ್ಸ್ತಿದ್ ಹೇಳು ಬೇಗ. ಡಬ್ಬ ತರ ಇತ್ತು. ಕೈ ಸಕ್ಸಸ್ಫುಲಿ ಪ್ರ್ಯಾಂಕ್ ಟ್ಯಾಂಕ್ ಸಕ್ಸಸ್ಫುಲಿ ಡನ್. ಬುಜ್ಜಿ ನಮ್ಮ ಅಮ್ಮಗೆ ಮಾತ್ರ ಹೇಳಂಗಿಲ್ಲ. ಸರಿ ಹೇಳ್ಬಿಡ. ನಮ್ಮ ಅಮ್ಮ ಹೊಡೆಯೋಣ, ನಮ್ಮ ಅಮ್ಮ ಹೊಡೆಯೋಣ. ಹೊಡಿತೀನಿ ಬುಜ್ಜಿ, ನಮ್ಮ ಅಮ್ಮಗೂ ಮಾಡೋಣ. ನಮ್ಮ ಅಮ್ಮಗೆ ಮಾಡಿದ್ರೆ ಫುಲ್ಲು ಸಕ್ಕದಾಗ ಜೋರಾಗಿ ಕಿರಿಸ್ತಾರೆ. ಇರ್ಲಿ, ನಿನ್ಗೂ ಇರ್ಲಿ. ನೀನು ಇವಾಗ ಕಂಟೆಂಟ್ ಇವಾಗ ಕೇಳು. ನಮ್ಮ ಅಮ್ಮಗೆ ಮಾಡ್ತೀನಿ, ನೀನು ಹೇಳ್ಬಿಡು. ಓಕೆನಾ ಅಕ್ಕ? ನಮ್ಮ ಅಮ್ಮಗೂ ಮಾಡ್ತೀನಿ, ಏನು ಹೇಳ್ಬೇಡಿ. ಬುಜ್ಜಿ ಸಿಗುವ ಮತ್ತೆ ಫ್ರೆಶ್ ಅಪ್ ಆದ್ಮೇಲೆ. ಅಕ್ಕ ಸಿಗುವ ಮತ್ತೆ. ಗೈಸ್ ಸಕ್ಸಸ್ಫುಲಿ ಈ ಒಂದು ಅದ್ಭುತವಾದ ಪ್ರ್ಯಾಂಕ್ನ ಕಂಪ್ಲೀಟ್ ಮಾಡಿದ್ದೀನಿ. ಖುಷಿ ಇದೆ. ಅನ್ಕೊಂಡಿದ್ದೆ ಮಾಡ್ತೀನಂತ, ಬಟ್ ಇಷ್ಟು ಚೆನ್ನಾಗಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಇವಾಗ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಬಂದ್ಬಿಟ್ಟು ನಮ್ಮಮ್ಮ, ಮೈ ಮಾಮ್. ಗೈಸ್ ಮತ್ತೆ ಮೇಲ್ ಬರ್ತಾ ಇದ್ದೀನಿ. ಯಾಕೋ ಭಕ್ತರಮ್ಮ ವಾಮಿಟ್ ಮಾಡ್ಕೋತಾರಂತೆ ಕೇಳ್ಪಟ್ಟೆ. ಓ ಘಮ ಘಮ ಅಂತ ಐತೆ. ನಮ್ಮ ಅಮ್ಮ ಬರ್ತಾರೆ. ಏನ್ ಇರು, ನಾನು ನೋಡ್ಕೊ ಬರ್ತೀನಿ, ಕೇಳ್ಕೊ ಬರ್ತೀನಿ ಅಂತ. ಅಯ್ಯೋ ಎಂತ ಸ್ಮೆಲ್. ಅಮ್ಮ ಬಂದಿ ಅಷ್ಟನ್ನ ಕಂಡು ಹಿಡ್ಬಿಡ್ತಾರೆ. ನಮ್ಮ ಅಮ್ಮನ ಮೂಗು ಒಳ್ಳೆ ಮೂಗು. ಮಾಮಿ ವಾಟ್ ಯು ಕೇಮ್ ಹಿಯರ್? ನೋಡಿ ಹೆಂಗೆ ನಮ್ಮ ಅಮ್ಮನ. ಮೊಟ್ಟೆ ಕಣ್ ಹೇಳು. ಯಾರ ಮೊಟ್ಟೆ ಹೊಡೆದಿದ್ದು? ಏನಿರುತ್ತೆ ಅನ್ಭವಿಸ್ ಮಾಡ್ತಿದ್ದು ಮೊಟ್ಟೆ ಹೊಡ್ಬೋದು. ನಿಜ ಮಾಡ್ಬಾರ್ದು, ನಂಗೆ ಇದಾಗಲ್ಲ. ಇವಾಗ ಮಾಡಿರೋದು ನಿಜ ನನ್ ಕೈಲಿ ಆಗದೇ ಇಲ್ಲ. ಇದು ಮಾತ್ರ ಏನಾರ ಸಹಿಸ್ಕೊತೀನಿ. ಈ ಮೊಟ್ಟೆ ಹೊಲಸು ತಡಿಯೋಕೆ ಆಗಲ್ಲ. ಯಾರು ಹೊಡೆದಿದ್ದು? ಮನೆ ಒಳಗಡೆ ಎಲ್ಲ ಹೊಡೆದು ಕೌಸ್ ಸ್ಮೆಲ್ ಬರ್ತಾಯ್ತು. ಏನ್ ಕೊಡದೆ ಬಂಗಾರಪ್ಪ? ಹೊಡೆದ್ಬಿಡ ನಮಗೆ. ಹೊಡೆದಿಯ ನಾನ್ ತಗದ್ ಬಾರ್ ಸಾಕ್ಬಿಡ್ತೀನಿ. ಹಂಗ್ಬಿಡ್ತೀನಿ ಗೊತ್ತಾ ಅಲ್ಲಿ. ಹೌದಾ? ಸರಿ ಇವಾಗ ತಗೊಂಬರ್ತೀನಿ. ಇರಲಿ ಗೈಸ್. ಇವಾಗ ನಮ್ಮ ವಿಷಯ ಗೊತ್ತಾಗ್ಬಿಟ್ಟೈತೆ. ಇವಾಗ ರಿಯಲ್ ಎಗ್ ಅಂತ ಹೊಡ್ಯಕ್ಕಾಗಲ್ಲ, ಇಲ್ಲಾಂದ್ರೆ ನನ್ನ ಕತೆ ಮುಗೀತು. ಸೊ ಫೇಕ್ ಎಗ್ ಹೊಡಿಣ, ಫೇಕ್ ಎಗ್ ಪ್ರ್ಯಾಂಕ್ ನೋಡಿ. ಫೇಕ್ ಎಗು ಆಂಟಿ ಮೇಲೆ ಟ್ರೈ ಮಾಡೋಣ. ಆಂಟಿ ಮೇಲೆ. ಆಂಟಿ ನನ್ನ ಕೈಲಿ ಇದೈತೆ. ಪ್ಲಾಸ್ಟಿಕ್ ಅದು ಗೊತ್ತಾಗ್ಬಿಟ್ಟೈತೆ. ಚಿಕ್ಕ ಬುಕ್ಕು ರೈಲು, ಮಿನ್ನ ರೈಲು, ಯಾನಂತೂ ಯಾಕೆ ಹಿಂಗೆ ಆಡ್ತವ್ರು ಅಜ್ಜೋಗಯ್ಯೋ. ಸರಿ ಈ ಕಡೆ ನಿಂತ್ಕೊಳ್ಳಿ. ಚಿಂದಿ ಅವನ ಹಂಗಿಂಗ್
ಮಡಿ ಕೊಡಲ್ಲ ಮನೆ ಮಾತ್ರ. 10 ಸರಿ ಆದ್ರೂ ನಾನು ಜಗಳ ಮಾಡ್ತಾನೆ ಇರ್ತೀನಿ, ಹೊಡಿತಾನೆ ಇರ್ತೀನಿ. ನನ್ಗೆ ಇದು ಆಗಲ್ಲ, ನನ್ಗೆ ವಾಮಿಟ್ ಇದು ಮೋಸ ನನ್ನ ಮೇಲೆ ಆಣೆ. ಕರಿಮಾ ಬಟ್ಟೆ ಎಲ್ಲ ಗಲೀಜಾಗ್ಬಿಡುತ್ತೆ, ಬಟ್ಟೆ ಗಲೀಜಾಗ್ಬಿಡುತ್ತೆ, ತಗ್ಬಿಡು. ಸುಮ್ನಿರ್ಲ ಯಾವನು ಗಬ್ಬ. ನೀನು ಸಿಕ್ಕುತ್ತವೆಲ್ಲ ಹೊಡೆದಾಕ್ತೀನಿ ನಾನು. ಬೇಕಾದ್ರೆ ನಾನೇ ಒಂದು ಡಜನ್ ತಂದ್ಬಿಟ್ಟು ಸರಿ ಗೊತ್ತಾಯ್ತಾ? ಅವತಾರ ಹ್ಞೂ ಸರಿ ಆಯ್ತು, ಬಟ್ಟೆ ತೆಗಿ ಆಯ್ತು. ಬಟ್ಟೆ ತೆಗಿ ಒಂದ್ಸಲಿ. ಹ್ಞೂ ಸರಿ ಆಯ್ತು, ಒಂದ್ಸಲಿ ಮುಚ್ಕೊಂಡಿರು ಒಂದ್ಸಲಿ ಫೋನು ಯಪ್ಪ, ಫೋನ್ ಎಲ್ಲ ಎತ್ಕೊತ್ಯಾ? ಒಂದ್ಸಲ ಅಷ್ಟೇ. ಒಂದ್ಸಲಿ ಅಷ್ಟೇ. ಏನಂತಾರು ಏ ಬುಜ್ಜಿ, ಒಂದ್ಸಲಿ ಹೇಳು. ಇದೆಲ್ಲ ಆಟ ಆಡ್ತಾರ? ಮೊಟ್ಟೆ ತಗೊಬಂದ್ ಹೊಡಿಯೋದು. ಗೈಸ್ ನಮ್ಮ ಅಮ್ಮ ಜಾಸ್ತಿ ಮಾತಾಡ್ತಾರೆ. ಡೂಪ್ಲಿಕೇಟ್ ಮೊಟ್ಟೆ ತಂದು ಅವತಾರ ಆಡ್ತಾನೆ ನಂಗೆ. ಸುಮ್ಮಿರ್ಲಾ? ಡೂಪ್ಲಿಕೇಟ್ ಮೊಟ್ಟೆನಾ? ಸುಮ್ಮಿರ ಸುದೀಪ, ನಾನು ಹೇಳ್ತಿದ್ದೀನಲ್ಲ, ನಿನ್ನ ಮಡಿ ಕೊಡದೆ ಹೋಯ್ತೀನಿ ನಾನು. ಹುಷಾರಾಗಿರು, ನಿನ್ನ ಮಡಿ ಕೊಡದೆ. ಇದೆಲ್ಲ ಮಾಡ್ಬಾರ್ದು ಮಗ್ನೆ. ಪಾಪ ಅದ್ ಯಾಕೆ ಹಂಗ್ ಹೊಡೆದೆ ಅವ್ರ ಮನೆಗೆಲ್ಲ? ಇವಳೆ ಅಮ್ಮ, ನಾನು ಹೊಡೆದೇ ಇಲ್ಲ ಕಣಮ್ಮ, ಇವಳೆ ಹೊಡೆದಿದ್ದು. ಯಪ್ಪ ಎಂತ ಸಾವು ಮರೆ. ಮೊಟ್ಟೆ ಹೊಡೆದ ಅಂತ ನಂಗೆ ಅರ್ಥ ಆಗಿಲ್ಲ. ಅಮ್ಮ ನಾನು ಹೊಡೆದಿಲ್ಲ, ಇವಳಿಗೆ ಫಸ್ಟ್ ಇವಳಿಗೆ ಮಾಡಿದೆ. ಗೈಸ್ ಎಕ್ಸ್ಪ್ರೆಷನ್ ನೋಡಿ ಬಿಜೆ, ಸಕ್ಕದಾಯ್ತಾ ಮಾಮಿ? ಇಷ್ಟು ಮೊಟ್ಟೆ ತಂದಿದ್ದಿಲ್ಲ, ಅದ್ರ ಜೊತೆಲಿ ಒಳ್ಳೆ ಮೊಟ್ಟೆವಾ. ಗೈಸ್ ಇವತ್ತಂದ್ರೆ ನಿಮ್ಗೆ ಇವತ್ತು ಈ ಬ್ಲಾಗ್ ಬಂದ್ರೆ ನಾಳೆ ಬ್ಲಾಗ್ ಅಲ್ಲಿ ಸುದೀಪ್ ಫ್ಯಾಮಿಲಿ ವರ್ಸಸ್ ಬಬಿತಾ ಫ್ಯಾಮಿಲಿ ಬರುತ್ತೆ. ಅದಿನ್ನೂ ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ ಅನ್ಕೊಂಡಿದೀನಿ. ಇವತ್ತು ನೈಟು ಒಂದು ವಿಡಿಯೋ ಮಾಡುವ. ಆಚೆ ಕಡೆ ಬಂದು ತೊಳೆದು ಆಮೇಲೆ ಒಳಗೋಗಿ ತೊಳಿಬೇಕಿತ್ತು. ಒಂದು ಮಾಡ್ಬಿಟ್ಟು ಹೆಂಗ್ ನಿಂತವ್ ನೋಡು. ನಾನ್ ನಿನಗೆ ಮೊಟ್ಟೆ ಕೊಟ್ಟಾಗ ಯೋಚನೆ ಮಾಡ್ಬೇಕು, ಇದು ರಿಯಲ್ ಫೇಕ್ ಅಂತ. ಅದ್ ಹೆಂಗ್ ಹೊಡ್ಬಿಟ್ಟೆ ನಿಮ್ಮ ಅಮ್ಮಗೆ? ಹೆಂಗ ಮಾಡೋದು ಕೇಳಮ್ಮ. ಏನ್ ಹೇಳದಪ್ಪ? ಏಯ್, 3 ಏಟ್ ಹೊಡೆದಿದ್ಯಾ? ಅದೇ ನಾನು 1 ಏಟ್ ಹೊಡೆದ್ಬಿಟ್ರೆ 3-4 ಏಟ್ ಹೊಡೆದ್ವಿ ಕೈಗೆ. ಮಾ ಭಯ ಮಾಡ್ಗೆ, ಬೈಮಾ ನೋಡಮ್ಮ. ನಿನಗ್ ಮೊದ್ಲು ಬೈಬೇಕು ಅವಳಿಗೆ. ಹೌದಾ ಸರಿ ಇರು ಒಂದ್ ನಿಮಿಷ. ಗೈಸ್ ನಮ್ಮ ಅಮ್ಮ ಜಾಸ್ತಿ ಮಾತಾಡ್ತಾರೆ, ನಮ್ಗೆ ತಡೆಯಕಾಯ್ತೀರ. ಹೊಡೆದ್ಬಿಟ್ಟು ಜಯಿಸ್ಕತಾನ. ಯು ಚಾಲೆಂಜಿಂಗ್ ಮೀ. ಮೊಟ್ಟೆ ಹೊಡೆದ್ರು ಸುದಿ ನೀನ್ ಉಳ್ಗಾಲ್ವೇ ಇಲ್ಲ ಇಲ್ಲಿ. ಯು ಚಾಲೆಂಜಿಂಗ್ ಮೀ. ಇಲ್ಲಿಕ್ಕೆ ಇಲ್ಲ, ನೀನು ತಿಳ್ಕೊಬಿಡು. ಏಯ್ ಸಾರಿ ಕೇಳು. ಏನ್ ಮಾಡ್ತೀನೋ ಗೊತ್ತಿಲ್ಲ. ಇರ್ಮ ಒಂದ್ ನಿಮಿಷ ಸುಮ್ನಿರ. ನಿನ್ ಕೈಯ ಗಬ್ಬಡಿತೈತೆ. ಹೌದಾ? ನಿಮ್ಮನೆ ಸೊಪ್ಪು ಹೋಗೋದು. ಸರಿ ಪರವಾಗಿಲ್ಲ, ನಮ್ಮನೆ ಸ್ವಲ್ಪ ಗೊತ್ತಾ ನಾವು ಸುದಿ ಅಮುಕ್ಬಿಟ್ಟಿ ಅದ್ ಹಂಗ ಹೊಡೆದಾಗ್ಬಿಡ್ತದೆ. ಅದು ಅಮುಕುದ್ರೆ ಹೊಡೆದೈತದೆ. ಸುಮ್ನಿರೋ. ಅಯ್ಯೋ ಏನ್ ಗೊತ್ತಾ, ಫಸ್ಟ್ ಭವಿತೆಯಿಂದ ನಮ್ಮ ಅಮ್ಮಗೆ ಓಡಿಸ್ಬೇಕಿತ್ತು ಗೈಸ್. ತಪ್ಪು ಮಾಡ್ಬಿಟ್ಟೆ, ಅವ್ರ ಅಮ್ಮಗೆ ಓಡಿಸ್ಬಿಟ್ನಲ್ಲ. ಸೊ ಎಲ್ರು ಗೊತ್ತಾಗ್ಬಿಡ್ತೈತೆ, ಗೊತ್ತಾಗ್ಬಿಡ್ತು ಗೈಸ್. ಎಂತ ಸ್ಮೆಲ್ ಅಂದ್ರೆ ಇವಳು ಯಪ್ಪ ಚೀ. ದೂರಕ್ಕೆ ಹೋಗ್ಬಿಡ್ತೀನಿ ನಾನು. ಗಬ್ಬಿ ಎಷ್ಟ್ ದಿನ ಗಬ್ಬಿ ಅಂತ ಸುಮ್ನೆ ಹೇಳ್ತಿದ್ದೆ, ಇನ್ಮೇಲೆ ಗಬ್ಬಿನೇ. ಯಾಕೆ ನಾನು ಮಾಡೋ ಪ್ರ್ಯಾಂಕ್ಗೆ ಈ ಸಲ ಪ್ರತಿ ಸಲ ನಮ್ಮ ಅಮ್ಮ ಬಕ್ರ ಆಗ್ತಿದ್ರು. ಆದ್ರೆ ಈ ಸಲ ಫಸ್ಟ್ ಟೈಮು ಪವಿತ್ರ ಅಮ್ಮ ಆಗ್ಬಿಟ್ರು. ಬೇಸಿಕ್ ತಿಂಡಿ ಮಾಡ್ತಿದ್ದೆ, ತಿಂಡಿ ಮುಗಿಸ್ಬಿಟ್ಟು ಇವ್ರನ್ನ ಡ್ರಾಪ್ ಮಾಡಕೋಬೇಕ. ಎಸ್ಕೋ ಗೈಸ್. ನಮ್ಮ ಅಮ್ಮ ಯಾಕೋ ಫುಲ್ಲು ಕೋಪ ಮಾಡ್ಕೊಂಡ್ಬಿಟ್ಟವ್ರೆ. ಏನಕ್ಕಮ್ಮ? ಅವ್ಳ ತಲೆ ಮೂಸು ಅಂತ. ಗಮ ಅಂತಿದ್ದೆ ಅಮ್ಮ. ಇವ್ರು ಹೊಡೆಯೋದು ಕಲ್ತ್ಬಿಟ್ಟವ್ರು ಕಣಮ್ಮ, ಹೇಳಿ ಹೊಡಿಬೇಡ ಅಂತ. ಆಮೇಲೆ ನನಗೆ ಜೋರಾಗಿ ಏಟಾಯ್ತು ಅಂದ್ರೆ ಹೆಂಗ್ ಹೊಡಿತೀನಿ ಅಂತ ಗೊತ್ತಾನೆ. ಅವಳು ಅವಳು ಚಿಕ್ಕ ಕೈ ಹಿಂಗ್ ಹೊಡೆದಿದ ತಕ್ಷಣ ಎಷ್ಟು ಜೋರ ಬಿಡುತ್ತೆ ಗೊತ್ತಾ? ಕೇಳು. ಎಷ್ಟು ಸುಳ್ಳು ಹೇಳಿದ್ರೆ ಸರಿ. ನಿಮ್ಮ ಮಮ್ಮಿ ಮೇಲೆ ನೀಡು. ನೋಡು ಅಮ್ಮಿ, ನೋಡು. ಅದು ಏನ್ ಗೊತ್ತಮ್ಮ, ಇವಳು ಚಿಕ್ಕ ಕೈ 2 ಕೈಲಿ ಹಿಂಗ್ ಹೊಡೆದಿದ ತಕ್ಷಣ ಬರೇ ಬಂದ್ಬಿಡುತ್ತೆ. ಹಂಗೆ ಆ ತರ ಹೊಡಿತಾರೆ. ಏಮಾ ಮೂಸ್ಬೇಕಾ? ಎಷ್ಟು ಸಕ್ಕದಾಗಿದೆ ಗೊತ್ತಾ? ಇಂಥ ಕೂದಲು ನಾನು ಎಲ್ಲೂ ನೋಡೇ ಇರಲಿಲ್ಲ. ಈ ಕೂದಲಲ್ಲಿ ಬರೋ ಗಬ್ಬು ವಾಸನೆ ನಾನೇ ಯಾಕೆ ಪೋಸ್ಟ್ ಮಾಡ್ಲಿ? ಛೀ, ಒಂಚೂರು ಕಾಮನ್ ಸೆನ್ಸ್ ಬೇಡ ಮಾಡೋ ಟೈಮಲ್ಲಿ. ಇದು ನಾನು ಕರೆದಾಗ ಬಂದ್ಬಿಟ್ಟು ಹಿಂಗೆ ತಲೆ ಕೊಡ್ತಾಳೆ. ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನೆಕ್ಸ್ಟ್ ಯಾವ ಪ್ರ್ಯಾಂಕ್ ಮಾಡಬೇಕು, ಫ್ಯಾಮಿಲಿಗಾಗಿರ್ಬೋದು, ಭವಿತಾಗಿರ್ಬೋದು, ಯಾವ್ದು ಮಾಡಬೇಕು ಅಂತ ಹೇಳಿ ಅದೇ ಪ್ರ್ಯಾಂಕ್ನ ಶುರು ಮಾಡುವ. ಲೆಟ್ಸ್ ಗೋ, ಬಾಯ್.